ಎನ್ಎನ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಸಚಿವಾಲಯದ ನೌಕರರಲ್ಲದವರನ್ನ ಸಚಿವಾಲಯಕ್ಕೆ ಸೇರ್ಪಡೆಗೊಳಿಸುವ ಪ್ರಕ್ರಿಯೆಗೆ ವಿರೋಧಿಸಿ ಸಚಿವಾಲಯದ ಸಿಬ್ಬಂದಿ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಸಿದರು. ಕೆಎಸ್ಆರ್ಪಿ ಪೇದೆ ಸತೀಶ್ ಸಚಿವಾಲಯದಲ್ಲಿ ಡೆಪ್ಯುಟೇಷನ್ ಮೇಲೆ ಸೇವೆ ಸಲ್ಲಿಸ್ತಾ ಇದ್ದು, ಸತೀಶ್ನನ್ನ ಸಚಿವಾಲಯದ ಖಾಯಂ ನೌಕರನನ್ನಾಗಿ ನೇಮಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಅಂತ ಸಿಬ್ಬಂದಿ ಆರೋಪಿಸಿದ್ದಾರೆ. ವಿಧಾನಸೌಧದ 3ನೇ ಮಹಡಿಯಲ್ಲಿ ಪ್ರತಿಭಟನೆ ನಡೆಸಿದ ಸಿಬ್ಬಂದಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ಗೆ ದೂರು ನೀಡಿದ್ರು. ಈ ವೇಳೆ ಸಿಬ್ಬಂದಿಯೊಂದಿಗೆ ಮಾತುಕತೆಗೆ ಅಂತ ಆಗಮಿಸಿದ್ದ ಜಾಧವ್ ಅರ್ಧದಲ್ಲೇ ವಾಪಸ್ಸಾಗಿದ್ದಾರೆ. ಹೀಗಾಗಿ ಸಿಬ್ಬಂದಿ ಅರವಿಂದ್ ಜಾಧವ್ರ ವಿರುದ್ಧವೂ ಘೋಷಣೆಗಳನ್ನ ಕೂಗಿದ್ರು. ಇನ್ನು ಕ್ಯಾಬಿನೆಟ್ ಹಾಲ್ ಎದುರು ಸಿಬ್ಬಂದಿ ಧರಣಿ ನಡೆಸಲು ಮುಂದಾದ್ರು. ಆದರೆ ಪೊಲೀಸರು ಧರಣಿಗೆ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಪೊಲೀಸರ ಹಾಗೂ ಸಿಬ್ಬಂದಿ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಈ ವೇಳೆ ಸಿಬ್ಬಂದಿ ಸರ್ಕಾರ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಸಚಿವಾಲಯದ ನೌಕರರಲ್ಲದವರನ್ನ ಸಚಿವಾಲಯಕ್ಕೆ ಸೇರ್ಪಡೆಗೊಳಿಸುವ ಪ್ರಕ್ರಿಯೆಯನ್ನ ವಿರೋಧಿಸಿ ಸಚಿವಾಲಯದ ಸಿಬ್ಬಂದಿ ವಿಧಾನಸೌಧದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಇದಕ್ಕೆ ಕಾರಣವಾಗಿದ್ದು ಕೆಎಸ್ಆರ್ಪಿ ಪೇದೆ ಸತೀಶ್ ಸಚಿವಾಲಯದಲ್ಲಿ ಡೆಪ್ಯುಟೇಷನ್ ಮೇಲೆ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಆದರೆ ಸತೀಶ್ನನ್ನ ಸಚಿವಾಲಯದ ಖಾಯಂ ನೌಕರನನ್ನಾಗಿ ನೇಮಿಸುವ ಪ್ರಕ್ರಿಯೆ ನಡೀತಿದೆ ಅಂತ ಸಿಬ್ಬಂದಿ ಆರೋಪಿಸಿದ್ದಾರೆ. ಹೀಗಾಗಿ ಇದನ್ನ ವಿರೋಧಿಸಿ ವಿಧಾನಸೌಧದ 3ನೇ ಮಹಡಿಯಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಸಿಬ್ಬಂದಿ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರವಿಂದ್ ಜಾಧವ್ ಅವರಿಗೆ ದೂರನ್ನ ಕೂಡ ನೀಡಿದ್ರು. ಈ ವೇಳೆ ಸಿಬ್ಬಂದಿ ಜೊತೆಗೆ ಮಾತುಕತೆಗೆ ಅಂತ ಬಂದ ಜಾಧವ್ ಕೂಡ ಅರ್ಧದಲ್ಲಿಯೇ ವಾಪಸ್ಸಾಗಿದ್ದು ಈ ಪ್ರತಿಭಟನಾಕಾರರ ಆಕ್ರೋಶವನ್ನ ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿತು. ಹೀಗಾಗಿ ಅರವಿಂದ್ ಜಾಧವ್ ಅವರ ವಿರುದ್ಧ ಕೂಡ ಘೋಷಣೆಗಳನ್ನ ಕೂಗಿದ್ರು. ಜೊತೆಗೆ ಕ್ಯಾಬಿನೆಟ್ ಹಾಲ್ ಎದುರು ಪ್ರತಿಭಟನೆಯನ್ನ ನಡೆಸಲಿಕ್ಕೆ ಸಿಬ್ಬಂದಿ ಮುಂದಾಗ್ತಾರೆ. ಆದರೆ ಪೊಲೀಸರು ಅವರನ್ನ ತಡೆದ ಹಿನ್ನೆಲೆಯಲ್ಲಿ ಪೊಲೀಸರ ಹಾಗೆ ಸಿಬ್ಬಂದಿಯ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಆನಂದ, ನೌಕರರಲ್ಲದವರನ್ನ ಖಾಯಂಗೊಳಿಸುತ್ತಿದ್ದಾರೆ ಅನ್ನೋ ಆರೋಪ ಸಿಬ್ಬಂದಿಗಳು ಮಾಡ್ತಾ ಇರೋದು, ಸಚಿವಾಲಯದ ಸಿಬ್ಬಂದಿಗಳು. ಸೊ ಏನ್ ನಡೀತಿದೆ ಸದ್ಯಕ್ಕೆ, ಏನೆಲ್ಲ ಆರೋಪಗಳನ್ನ ಮಾಡ್ತಿದ್ದಾರೆ ಇವರು? ಸ್ಮಿತಾ, ವಿಧಾನಸಭೆಯ ಸಚಿವಾಲಯ ಇದೆ. ಈ ಸಚಿವಾಲಯದಲ್ಲಿ ನೌಕರರಾಗಿರ್ತಕ್ಕಂಥವ್ರು ರಾಜ್ಯದ ಬೇರೆ ಕಡೆಯಲ್ಲೂ ಕೂಡ ಅವ್ರಿಗೆ ವರ್ಗಾವಣೆ ಇರೋದಿಲ್ಲ. ಆದರೆ ಸಚಿವಾಲಯದಲ್ಲಿ ನೌಕರರಾಗಿ ಬೇರೆ ಇಲಾಖೆಗಳಿಂದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಬರುವುದು ಮಾಮೂಲು. ಇದೇ ರೀತಿ ಸತೀಶ್ ಕೆಎಸ್ಆರ್ಪಿಯಲ್ಲಿ ಪೇದೆ ಆಗಿರುವಂತ ಸತೀಶ್ 2000ರಲ್ಲಿ ಅವ್ರ ನೇಮಕಾತಿಗೊಳ್ತಾರೆ. 2003ರಲ್ಲಿ ನಿಯೋಜನೆ ಮೇರೆಗೆ ಅವರು ರಾಜ್ಯ ವಿಧಾನಸಭಾ ಸಚಿವಾಲಯದಲ್ಲಿ ಅವರು ಟೈಪಿಸ್ಟ್ ಆಗಿ ಕೆಲಸ ಸೇರ್ಕೊಳ್ತಾರೆ. ಮುಖ್ಯ ಕಾರ್ಯದರ್ಶಿಗಳ ಕಚೇರಿಯಲ್ಲಿ ಅವರು ಟೈಪಿಸ್ಟ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಈಗ 2016ರಲ್ಲಿ ಈಗ ಅವರ ಸೇವೆಯನ್ನ ಇಲ್ಲೇ ಸಚಿವಾಲಯದಲ್ಲೇ ಕಾಯಂಗೊಳಿಸಬೇಕು ಅಂತಕ್ಕಂಥ ನಿರ್ಧಾರವನ್ನ ಮುಖ್ಯ ಕಾರ್ಯದರ್ಶಿಗಳು ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ಕಳೆದ 1 ವರ್ಷದಿಂದ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾ ಇರುವಂತ ಸಚಿವಾಲಯ ನೌಕರರ ಏನು ಬೇಡಿಕೆ ಏನಿದೆ ಆ ಬೇಡಿಕೆಗೆ ಸಕಾರಾತ್ಮಕವಾಗಿ ಮುಖ್ಯ ಕಾರ್ಯದರ್ಶಿಗಳು ಸ್ಪಂದಿಸ್ತಾ ಇಲ್ಲ. ಮುಖ್ಯ ಕಾರ್ಯದರ್ಶಿಗಳು ತಾವು ನಿವೃತ್ತಿ ಆಗುವ ಮೊದಲು ಸತೀಶ್ ಕೆಎಸ್ಆರ್ಪಿ ಪೇದೆ ಆಗಿರುವ ಸತೀಶ್ ಅವರನ್ನ ಈಗಾಗಲೇ ಟೈಪಿಸ್ಟ್ ಆಗಿ ಕೆಲಸ ಮಾಡಿದ ಸತೀಶ್ ಅವರನ್ನ ತಮ್ಮ ಇಲಾಖೆಯಲ್ಲಿ ಅವರನ್ನ ಕಾಯಂಗೊಳಿಸಬೇಕು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದಕ್ಕೆ ಬೇಕಾಗಿರುವಂತ ಎಲ್ಲ ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಕೂಡ ಪೂರ್ಣಗೊಳಿಸ್ತಾ ಇದ್ದಾರೆ. ಇದನ್ನ ವಿರೋಧಿಸಿ ಇವತ್ತು ಸಚಿವಾಲಯ ನೌಕರರ ಸಂಘದ ನೇತೃತ್ವದಲ್ಲಿ ಇವತ್ತು ಸಚಿವಾಲಯ ನೌಕರರು ಪ್ರತಿಭಟನೆ ಮಾಡಿದ್ರು. ವಿಧಾನಸೌಧದ 3ನೇ ಮಹಡಿಯ ವರಾಂಡದಲ್ಲಿ ಪ್ರತಿಭಟನೆ ಮಾಡಿದ ನೌಕರರು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಇಲಾಖೆಯ ನೌಕರರನ್ನ ಸಚಿವಾಲಯದಲ್ಲಿ ವಿಲೀನಗೊಳಿಸಬಾರದು ಅಂತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟು ಪ್ರತಿಭಟನೆ ನಡೆಸಿದ್ರು. ಸಚಿವ ಸಂಪುಟ ಸಭೆ ಆರಂಭವಾಗುವ ಕೆಲ ಹೊತ್ತಿನ ಮೊದಲು ಪ್ರತಿಭಟನೆ ಮಾಡಿದಂತ ಏನ್ ನೌಕರರುಗಳು ಬಹಳ ಪ್ರಮುಖವಾಗಿ ಪ್ರಸ್ತಾಪ ಮಾಡಿರುವುದು, ಬೇರೆ ಇಲಾಖೆಯ ನೌಕರರನ್ನ ಯಾವುದೇ ಕಾರಣಕ್ಕೂ ಕೂಡ ಸಚಿವಾಲಯ ನೌಕರರಾಗಿ ಕಾಯಂಗೊಳಿಸಬಾರದು, ಅವರನ್ನ ವಿಲೀನಗೊಳಿಸುವಂತ ಪ್ರಕ್ರಿಯೆ ಮಾಡುತ್ತಿರುವ ಮುಖ್ಯ ಕಾರ್ಯದರ್ಶಿಗಳು ತಮ್ಮ ಪ್ರಕ್ರಿಯೆಯನ್ನ ಕೈ ಬಿಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾ ನಿರತರತೆ ಮಾತುಕತೆ ಮಾಡ್ಲಿಕ್ಕೆ ಬಂದ ಮುಖ್ಯ ಕಾರ್ಯದರ್ಶಿಗಳು ಕೂಡ ಒಂದು ಹಂತದಲ್ಲಿ ಮಾತುಕತೆಗೆ ಮುಂದಾದ್ರೂ ಕೂಡ ಈಗ ಅವರು ವಾಪಸ್ಸು ಸಚಿವ ಸಂಪುಟದಲ್ಲಿ ತೆರಳಿದ್ದಾರೆ. ಒಟ್ಟಲ್ಲಿ ಸಚಿವಾಲಯದ ನೌಕರರಲ್ಲಿ ಲಂಚ ಇರತಕ್ಕಂಥ ಯಾವುದೇ ಕಾರಣಕ್ಕೂ ವಿಲೀನ ಮಾಡಬಹುದು ಅಂತಕ್ಕಂಥ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ದೊಡ್ಡ ಮಟ್ಟದ ಹೋರಾಟಗಳನ್ನ ಈಗೂ ಕೂಡ ಪ್ರತಿಭಟನೆ ಮಾಡೋದ್ರ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಕೂಡ ಇವತ್ತು ನೌಕರರು ಮಾಡ್ತಾ ಇದ್ದಾರೆ. ಧನ್ಯವಾದ ಆನಂದ್ ಮಾಹಿತಿಗಾಗಿ. ಈ ಕುರಿತಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದವರ ಪೈಕಿ ಒಬ್ಬ ಸಚಿವಾಲಯದ ಸಿಬ್ಬಂದಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ಏನು ಸೆಕ್ರೆಟರಿಯೇಟ್ ಬರ್ತಾರೆ, ಇದ್ರ ಬಗ್ಗೆ ನಮ್ಮ ಮೊದಲಿಂದನೇ ಅದರ ಬಗ್ಗೆ ಹೋರಾಟ ಇದೆ. ಇದುವರೆಗೂ ನಾವು ಯಾರಿಗೂ ಕೂಡ ಸೆಕ್ರೆಟರಿಯೇಟಲ್ಲಿ ವಿಲೀನಗೊಳ್ಳೋಕ್ಕೆ ನಾವು ಅವಕಾಶ ಮಾಡಿಕೊಡ್ಲಿಲ್ಲ. ಬಟ್ ಈಗೇನು ಈ ಸತೀಶ್ ಅನ್ನೋರು ಇದ್ದಾರೆ, ಇವ್ರನ್ನ ನಮ್ಮ ಚೀಫ್ ಸೆಕ್ರೆಟರಿಗೆ ಭಾಳ ಆತ್ಮೀಯನವನು, ಅವನಿಗೆ ಇಲ್ಲಿ ವಿಲೀನಗೊಳಿಸೋಕೆ ಹೊರಟಿದ್ದಾನೆ ಆಗಲಿ. ಆದರೆ ಆ ದಾಖಲಾತಿಗಳು ಏನು ಅವ್ನು ಸಬ್ಮಿಟ್ ಮಾಡಿದ್ದೇನೆ ಅವು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಇದೆ.
ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಅವನು ತೋರಿಸಿರೋ ಹೆಲ್ತ್ ಸರ್ಟಿಫೈಡ್ ಕಾಪೀಸ್ ಏನಿದೆ ಅವೆಲ್ಲ ಫೇಕ್ ಇದೆ, ಅವನ ಮೇಲೆ ಎನ್ಕ್ವೈರಿ ಕಂಡಕ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಎನ್ಕ್ವೈರಿ ಕಂಡಕ್ಟ್ ಮಾಡೋದು ಬಿಟ್ಟು ಅವನಿಗೆ ಇಲ್ಲಿ ವಿಲೀನಗೊಳಿಸೋಕೆ ಹೊರಟಿದ್ದಾರೆ. ಸೊ ಹಾಗಾಗಿ ನಾವು ಇದನ್ನು ವಿರೋಧಿಸ್ತಾ ಇದ್ವಿ. ಚೀಫ್ ಸೆಕ್ರೆಟರಿಗೆ ಈ ಬಗ್ಗೆ ನಾವು 10 ಸಲ ಮನವಿ ಮಾಡಿದ್ವಿ, ಅವರಿಗೆ ಮನವಿ ಪತ್ರಗಳನ್ನು ಕೊಟ್ಟಿದ್ವಿ. ನಮಗೆ ಬೆಳಗ್ಗೆ ಬನ್ನಿ ಅಂತ ಹೇಳ್ತಾರೆ, ಸಾಯಂಕಾಲ ಬನ್ನಿ ಅಂತ ಹೇಳ್ತಾರೆ, ನಾಳೆ ಬನ್ನಿ ಅಂತ ಹೇಳ್ತಾರೆ, ಬಟ್ ಸಿಗೋದೇ ಇಲ್ಲ. ಮತ್ತೆ ಲಾಸ್ಟ್ ಟೈಮ್ ನಾವು ಹೋದಾಗ ಏನಂದ್ರು, ಇಲ್ಲ ನಾನು ಇತ್ಯರ್ಥಗೊಳಿಸ್ತೀನಿ ಅಂದ್ರು. ನಮ್ಗೆ ಈ ತರ ಹೇಳೋದು, ಡಿಪಿಆರ್ ಸೆಕ್ರೆಟರಿಗೆ ಫೋನ್ ಮಾಡಿ ಅಡಿಷನಲ್ ಸೆಕ್ರೆಟರಿಗೆ ಇಲ್ಲ ಇಶ್ಯೂ ಮಾಡಿ ಅವ್ರು ಏನು ಮಾಡ್ತಾರೆ ನೋಡುವ ಅಂತ ಹೇಳೋದು. ನಿನ್ನೆ ನಾವು ಅವರಿಗೆ ಮಾತಾಡೋಕೆ ಬಂದ್ರೆ ಬ್ಯಾಕ್ ಸೈಡ್ ಡೋರಿಂದ ಓಡೋಗಿದ್ದಾರೆ ಚೀಫ್ ಸೆಕ್ರೆಟರಿ.